ಮಳೆಗಾಲಕ್ಕೆ ತರಕಾರಿ ತುಂಬಾ ಫ್ರೆಶ್ ಆಗಿ ಸಿಗ್ತದಲ್ಲ. ಸೊ ನಿನ್ನೆ ಮಾರ್ಕೆಟ್ ಕಡೆ ಹೋದಾಗ ತುಂಬ ಫ್ರೆಶ್ ಆಗಿರೋ ತರಕಾರಿಗಳನ್ನು ನೋಡಿದೆ. ಹಾಗಾಗಿ ಇವತ್ತು ನಾನು ಆ ತರಕಾರಿಗಳಿಂದ ವೆಜ್ ಕೂರ್ಮಾ ಮಾಡಿದ್ದೇನೆ. ಅದು ಪ್ರೆಷರ್ ಕುಕ್ಕರಲ್ಲಿ ಹೆಚ್ಚೇನು ಟೆನ್ಷನ್ ಇಲ್ಲದೆ ಕಡಿಮೆ ಮಸಾಲೆಗಳಿಂದ ಮಾಡುವಂತಹ ಒಂದು ವೆಜ್ ಕೂರ್ಮಾ. ಇದನ್ನು ನಾವು ಇಡ್ಲಿ ದೋಸೆ ಚಪಾತಿ ಅದರ ಜೊತೆಗಂತೂ ಸೂಪರ್. ಅದು ಅಲ್ಲದೆ ಅನ್ನದ ಜೊತೆಗೂ ಇದನ್ನು ನಾವು ಟೇಸ್ಟ್ ಮಾಡ್ಕೊಳ್ಬಹುದು. ಅಂದರೆ ತರಕಾರಿ ತುಂಬಾ ಇರೋದ್ರಿಂದ ಮಕ್ಕಳು ಅದನ್ನು ಸಹ ಇಷ್ಟಪಟ್ಟು ತಿನ್ನುವಂತಹ ಒಂದು ಕೂರ್ಮಾ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತದೆ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ರೆಷರ್ ಕುಕ್ಕರಿಗೆ ಎಣ್ಣೆಯನ್ನು ಹಾಕಿದೆ. ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಕರಿಬೇವು, 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪ ದೊಡ್ಡ ಸೈಜ್ನ ಈರುಳ್ಳಿ ಇದೆ. ಸ್ವಲ್ಪ ಇದನ್ನು ಹುರ್ಕೊಳ್ಳುವ, ಟ್ರಾನ್ಸ್ಲೂಸೆಂಟ್ ಆಗುವವರೆಗೆ. ನಂತರ 1 ಟೊಮೆಟೊ ಹಣ್ಣನ್ನು ಹಾಕಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡ್ತಾ ಅದನ್ನು ಹಾಗೆ ಇಡ್ತೇನೆ ಲೋ ಫ್ಲೇಮಲ್ಲಿ. ಮಿಕ್ಸಿ ಜಾರಿಗೆ 1 ಮುಷ್ಟಿಗಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪು, 3 ಕಾಯಿ ಮೆಣಸು, ಅರ್ಧ ಬೌಲ್ನಷ್ಟು ತೆಂಗಿನ ತುರಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸು, 1/4 ಇಂಚಿನಷ್ಟು ಶುಂಠಿ, 1 ಏಲಕ್ಕಿ, 2 ಲವಂಗ, ಅರ್ಧ ಸ್ಪೂನ್ನಷ್ಟು ಬಡ ಸೊಪ್ಪು, 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ರಫ್ಲಿ ಚಾಪ್ ಮಾಡಿ ಹಾಕಿ ನೀರನ್ನು ಹಾಕಿ ಅದನ್ನು ಗ್ರೈಂಡ್ ಮಾಡಿದಂಥ ಮಸಾಲವನ್ನು ಲೋ ಫ್ಲೇಮಲ್ಲಿ ಇಟ್ಟ ಪ್ರೆಷರ್ ಕುಕ್ಕರಲ್ಲಿದ್ದ ಈರುಳ್ಳಿ ಟೊಮೆಟೊ ಜೊತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡೆ. ನೋಡಿ, ಉಪ್ಪನ್ನು ಲಾಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ವ. ನಾವು ಯಾವುದೆಲ್ಲ ತರಕಾರಿ ನಿಮಗೆ ಇಷ್ಟ ಆಗ್ತದೆ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಬೇಬಿ ಕಾರ್ನ್, 1 ಬಟಾಟೆ, 1 ಕ್ಯಾರೆಟ್, 5 ರಿಂದ 6 ಬೀನ್ಸ್, 1 ಬೌಲ್ನಷ್ಟು ಬಟಾಣಿ ಫ್ರೋಝನ್ ಯೂಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಇದನ್ನು ಹಾಕಿ ಮಿಕ್ಸ್ ಮಾಡಿದೆ. ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗುವ ತನಕ ಬೇಯಿಸ್ಕೊಂಡಿದ್ದೆ. ಸೊ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ನೋಡಿ, 1 ರಿಂದ 3 ನಿಮಿಷ ಮಸಾಲೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದರೆ ಹಸಿ ವಾಸನೆ ಹೋಗ್ತದೆ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನೊಮ್ಮೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಖಾರ ಹದವಾಗಿದೆಯಾ ಅಂತ ನೋಡ್ಕೊಳ್ಳಿ. ಖಾರ ಕಡಿಮೆ ಇದೆ ಅಂತಾದರೆ 1 ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಬಹುದು. ಪ್ರೆಷರ್ ಕುಕ್ಕರನ್ನು ಮುಚ್ಚಿ ಕೇವಲ ಒಂದೇ ಒಂದು ವಿಸಿಲ್ ತೆಗೆದ್ರೆ ಬಿಸಿ ಬಿಸಿ ಘಮ ಘಮ ವೆಜ್ ಕೂರ್ಮಾ ರೆಡಿಯಾಗಿದೆ. ಹಸಿರು ಬಣ್ಣ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ಲ. ನಾನು ಇದನ್ನು ನೀರು ದೋಸೆ ಜೊತೆ ಮಕ್ಕಳಿಗೆ ಟಿಫಿನಿಗೆ ಕೊಡ್ತೇನೆ. ಬ್ರೇಕ್ಫಾಸ್ಟಿಗೂ ಅದೇ ಇವತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.